ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಬಿಗ್ ಬಾಸ್ ಸೀಸನ್ 12 ಈಗಾಗಲೇ 50 ಡೇಸ್ ಕಂಪ್ಲೀಟ್ ಆಗಿದೆ. ಜನರು ಕೂಡ ಒಳ್ಳೊಳ್ಳೆ ರೆಸ್ಪಾನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಅಂದ್ರೆ 11 ಬಿಗ್ ಬಾಸ್ ಸೀಸನ್ 11ನೇ ಸೀಸನ್ವರೆಗೂ ಏನಿತ್ತು ಅದಕ್ಕಿಂತ ಇದು ಬೆಟರ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಒಳ್ಳೊಳ್ಳೆ ರೆಸ್ಪಾನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ನಾಮಿನೇಷನ್ ಪ್ರಕ್ರಿಯೆ ಕೂಡ ಆಗಿದೆ. ಅದರಲ್ಲೂ ಡೈರೆಕ್ಟ್ ಆಗಿ ರಕ್ಷಿತಾ ಅವರನ್ನ ನಾಮಿನೇಷನ್ ಮಾಡಿರೋದು ಈಗಾಗಲೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಜೊತೆಗೆ ಗಿಲ್ಲಿ ಹಾಗೂ ಅಶ್ವಿನಿ ಗೌಡ ಇಬ್ರು ಕೂಡ ಕ್ಯಾಪ್ಟನ್ಸಿ ಆಗಿದ್ರು. ಆಪೋಸಿಟ್ ಟೀಮ್ ನಲ್ಲಿ ಇಬ್ರು ಕೂಡ ಮುಂದಾಳತ್ವವನ್ನು ವಹಿಸಿ ಈಗಾಗಲೇ ಆಟವನ್ನ ಅಂದ್ರೆ ಗೇಮ್ ಅನ್ನ ಕೂಡ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ಈಗಾಗಲೇ ಅಶ್ವಿನಿ ಗೌಡ ಗೆದ್ದು ಬೀಗಿದ್ದಾರೆ. ಈಗ ಅವರಿಬ್ರು ಮಧ್ಯೆ ಜಗಳ ಕೂಡ ಆಗಿದೆ. ಈ ಎಲ್ಲ ವಿಚಾರವನ್ನ ಚರ್ಚೆ ಮಾಡಲಿಕ್ಕೆ ನನ್ನ ಕೊಲೀಗ್ ಮಂಜು ಹಾಗೂ ರಘುವೀರ್ ಇದ್ದಾರೆ. ಅವರಿಬ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಮೊದಲನೇದಾಗಿ ಮಂಜು ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ರಘುವೀರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ನಿಮ್ಮ ಹತ್ರ ಬರೋಣ ಮಂಜು. ಏನು ಅಂತ ಅಂದರೆ ಈಗಾಗಲೇ ಬಿಗ್ ಬಾಸ್ ಸ್ಟಾರ್ಟ್ ಆಗಿ 50 ದಿನ ಕಂಪ್ಲೀಟ್ ಆಗ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ? ಜನರು ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ? ಹೇಗೆ ಅನ್ನಿಸ್ತಾ ಇದೆ? ಹೌದೌದು ಕರೆಕ್ಟ್. 11 ಸೀಸನ್ ನೋಡ್ತಾ ಹೋದ್ರೆ ಇದು ಒಂಥರ ಡಿಫ್ರೆಂಟ್. ಯಾಕಂತಂದ್ರೆ ಎಪಿಸೋಡ್ಗಳು ನೋಡಿದಾಗ ಇಲ್ಲಿವರೆಗೂ ಎಪಿಸೋಡ್ಗಳು ನೋಡಿದಾಗ ಏನೋ ಒಂಥರ ಡಿಫ್ರೆಂಟ್ ಅನ್ನಿಸ್ತಾ ಇದೆ 12ನೇ ಸೀಸನ್. ಯಾಕೆ ಅಂತಂದ್ರೆ ಡಿಫ್ರೆಂಟ್ ಆಗಿರೋಂಥ ಜಾನರಿಂದ ಬಂದಿರ್ತಾರೆ ಕಂಟೆಂಟ್ಸ್. ಅವ್ರದ್ದೇ ಆದಂಥ ಒಂದು ನಾಲೆಡ್ಜ್ ಇಟ್ಕೊಂಡು ಅವ್ರದ್ದೇ ಆದಂಥ ಒಂದು ಟ್ಯಾಲೆಂಟ್ ಇಟ್ಕೊಂಡು ಈ ಬಿಗ್ ಬಾಸ್ ಒಳಗಡೆ ಕ್ವಾಲಿಫೈ ಆಗಿ ಬಂದಿರ್ತಾರೆ. ಸೊ ಅವ್ರದ್ದೇ ಆದಂಥ ಒಂದು ವ್ಯಕ್ತಿತ್ವದ ಜೊತೆಗೆ ಆಟ ಆಡ್ತಿದ್ದಾರೆ. ಅದರಲ್ಲಿ ಇವತ್ತಿನ ಈ ಎಪಿಸೋಡಲ್ಲಿ ನೋಡೋದಾದ್ರೆ ಗಿಲ್ಲಿ ನೋಡಿ, ಎಲ್ಲೋ ಇದ್ದಂಥ ಗಿಲ್ಲಿನ ಬಿಗ್ ಬಾಸ್ ವೇದಿಕೆ ಮತ್ತೆ ಎಂತ ತುಂಬ ಚಾನಲ್ಗಳು ನೋಡಿ ಇಲ್ಲಿ ಬಿಗ್ ಬಾಸ್ ವೇದಿಕೆ ದೊಡ್ಡ ವೇದಿಕೆ ತಗೊಂಡಿದ್ದಾರೆ. ಅದಾದ್ರೂ ರಕ್ಷಿತಾ ಅವರು ಒಂದು ಸಾಮಾನ್ಯ ಒಂದು ಚಾನಲ್ ಬಂದು ಇಲ್ಲಿ ಒಂದು ಸ್ಥಾನ ಪಡಿತಾರೆ ಅಂತಂದ್ರೆ ತುಂಬಾನೇ ಸಾಧನೆ ಅಂತ ಹೇಳ್ಬೋದು. ಸೊ ಡಿಫ್ರೆಂಟ್ ಅಂತ ಅನ್ಬೋದು. 11ನೇ ಸೀಸನ್ಗಿಂತ 12ನೇ ಸೀಸನ್ ಡಿಫ್ರೆಂಟ್ ಅಂತ ಹೇಳ್ಬೋದು ಕೆಲವೊಂದು ವ್ಯಕ್ತಿಗಳ ಆಯ್ಕೆ ಮೇಲೆಗೆ. ಅದ್ ಬಿಟ್ರೆ 11 ಸೀಸನ್ 10 ಅದೆಲ್ಲ ನೋಡ್ಕೊಂಡ್ರೆ ಇದು ಇನ್ನೂ ಬೆಟರ್ ಆಗ್ತಾ ಹೋಗ್ಬೇಕು. ಯಾಕಂದ್ರೆ ಬಿಗ್ಗರ್ ಬೆಟರ್ ದೆನ್ ಅಂತಾರಲ್ಲ, ಆ ಥರ ಆಗ್ತಾ ಹೋಗ್ಬೇಕು. ಸೊ ಆಗ್ತಾ ಇದೆ. ಈಗ ನಿಮ್ಮ ಹತ್ರ ಕೇಳೋದಾದ್ರೆ ಅಂದ್ರೆ ಈಗ 50 ಡೇಸ್ ಕಂಪ್ಲೀಟ್ ಆಗಿದೆ. ನಿಮ್ಮ ಪ್ರಕಾರ ಟಾಪ್ 5 ಯಾರು ಬರ್ಬೋದು? ನನ್ನ ಪ್ರಕಾರ ಅದೇ ನಾನು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀನಿ. ನಾನು ಡೇ 1 ನೋಡ್ಕೊಂಡು ಬಂದಿರೋ ಪ್ರಕಾರ ಚೆನ್ನಾಗಿ ಆಟನ ಆಡ್ಕೊಂಡು ಹೋಗ್ತಾ ಇರೋದು ಗಿಲ್ಲಿ. ಅದ್ರ ಜೊತೆ ರಕ್ಷಿತಾ ಅವರು ಮೊದಲನೇ ವಾರ ಎಲಿಮಿನೇಟ್ ಆಗಿ ಹೋಗ್ತಾರೆ. ಅಂದ್ರೆ ಅವರಿಗೆ ಅವರನ್ನ ಅವರು ತೋರಿಸ್ಕೊಳ್ಳೋಕೆ ಅವಕಾಶ ಸಿಗ್ತಾ ಇರ್ಲಿಲ್ಲ. ಅವ್ರ ಆಟ ಎಲಿಮಿನೇಟ್ ಮಾಡಿದ್ರು. ಹೌದು, ಅದೊಂಥರ ಅನ್ಫೇರ್ ರೀತಿನೂ ಆಗಿತ್ತು. ಅದಕ್ಕೆ ಬಿಗ್ ಬಾಸ್ ಅವರೇ ಸಹಿತ ಅವರನ್ನ ಮತ್ತೊಮ್ಮೆ ಕರ್ಸ್ಕೊಂಡು ಬಂದು ಆಟ ಆಡಿಸೋ ವಿಚಾರದಲ್ಲಿ ಆ ಸಿಕ್ಕಂತ ಅವಕಾಶನ ರಕ್ಷಿತಾ ಅವರು ಚೆನ್ನಾಗಿ ನಿಭಾಯಿಸ್ಕೊಂಡಿದ್ದಾರೆ. ಅವ್ರೊಂದ್ ಕಡೆ ನನಗೆ ಟಾಪ್ 5 ಇರ್ತಾರೆ ಅಂತ ಅನ್ಸುತ್ತೆ. ಅದ್ರ ಜೊತೆಲಿ ಅಶ್ವಿನಿ ಗೌಡ ಅವರು ಪಾಸಿಟಿವ್ ಆಗಿ ಆಟ ಆಡ್ಲಿ, ನೆಗೆಟಿವ್ ಆಗಿ ಆಟ ಆಡ್ಲಿ, ಒಟ್ಟಲ್ಲಿ ಗುರ್ಸ್ಕೊಳ್ತಾ ಇದ್ದಾರೆ. ಜನರಿಗೂ ಅದೇ ಬೇಕಾಗತ್ತೆ. ಜನರಿಗೂ ಎಲ್ಲರಿಗೂ ಹೀರೋನೇ ಇಷ್ಟ ಆಗ್ಬೇಕಂತ ಎಲ್ಲೂ ಇರಲ್ಲ. ವಿಲನ್ಗಳನ್ನು ಇಷ್ಟ ಪಡ್ತಾರೆ. ಅಂದ್ರೆ ನಾನು ಅವ್ರನ್ನ ನೇರವಾಗಿ ವಿಲನ್ ಅಂತ ಹೇಳ್ತಾ ಇಲ್ಲ. ಆ ಒಂದು ಮೈಂಡ್ ಸೆಟ್ ಅಲ್ಲಿ ಅವ್ರು ಆಡ್ತಿರೋ ಆಟದ ಪ್ರಕಾರ ಒಟ್ನಲ್ಲಿ ಅವ್ರು ಗುರ್ಸ್ಕೊಳ್ತಾ ಇದಾರೆ. ಅವರು ಇರ್ಬೋದು ಅನ್ಕೊಂತೀನಿ. ಅದ್ರ ಜೊತೆಯಲ್ಲಿ ನನಗೆ ರಘು ಅವರು ಈ ಫೈನಲ್ ಏನು ಮೊದಲೇ ಫೈನಲ್ ನಂತರ ಅವರು ಬಿಗ್ ಬಾಸ್ ಮನೆಗೆ ಬರ್ತಾರೆ. ಅಂದ್ರೆ ಅಲ್ಲಿ ಅವರೊಂದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬರ್ತಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಅಂದ ತಕ್ಷಣ ಕೆಲವೊಂದಿಷ್ಟು ಜನಗೆ ಏನಿರುತ್ತೆ ಅಂದ್ರೆ ಇವ್ರು ಗೆಲ್ಲಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಆದ್ರೆ ಹೋದ್ಸಲ ಏನ್ ಸೀಸನ್ 11 ಅದನ್ನ ಕಂಪ್ಲೀಟ್ ಚೇಂಜ್ ಮಾಡ್ಬಿಟ್ರು. ಯಾಕಂದ್ರೆ ಲಾಸ್ಟ್ ಟೈಮ್ ಒಬ್ರು ವೈಲ್ಡ್ ಕಾರ್ಡ್ ಎಂಟ್ರಿನೇ ವಿನ್ ಆಗಿರ್ತಾರೆ. ಆ ಒಂದು ರೀತಿಯಲ್ಲಿ ನನಗೆ ರಘು ಅವರಿಗೂ ಆ ವಿನ್ನರ್ ಕ್ವಾಲಿಟೀಸ್ ಇದೆ. ಯಾಕಂದ್ರೆ ಅವರು ನಾವು ನೋಡ್ತಾ ಇದ್ದೀವಿ, ಅವರು ಒಳ್ಳೆ ಒಂದು ಆಟನ ಆಡ್ತಾ ಇದ್ದಾರೆ. ಒಂದು ಎಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕು ಅಲ್ಲಿ ಸ್ಟ್ಯಾಂಡ್ ತಗೊಳ್ತಾ ಇದ್ದಾರೆ. ನೇರವಾಗಿ ಮಾತಾಡ್ತಾರೆ. ಅದೇ ಜನರಿಗೆ ತುಂಬಾ ಇಷ್ಟ ಆಗುತ್ತೆ. ಒಂದು ಜೆಂಟಲ್ ಮ್ಯಾನ್ ಗೇಮ್ ತರ ಇದೆ. ಯಾಕಂದ್ರೆ ಅವರು ನಿನ್ನೆ ನಾಮಿನೇಷನ್ ವಿಚಾರದಲ್ಲೂ ಅವರು ಒಂದು ಫೇರ್ ಆಗಿ ಡಿಸಿಷನ್ ಕೊಟ್ರು. ಏನಿತ್ತು ಅದನ್ನೇ ಅವ್ರು ಕೊಟ್ರು. ಆಮೇಲೆ ಟಾಸ್ಕ್ ಅಂತ ವಿಚಾರದಲ್ಲೂ ಚೆನ್ನಾಗಿ ಆಟ ಆಡ್ತಾರೆ. ಮತ್ತೆ 2 ಬಾರಿ ಕ್ಯಾಪ್ಟನ್ ಆಗಿರ್ತಾರೆ. ವೈಲ್ಡ್ ಕಾರ್ಡ್ ಆಗಿ ಬಂದು ಇನ್ನೂ ತನಕ ಮೊದಲನೇ ವಾರದಿಂದ ಬಂದವರು ಇನ್ನೂ ತನಕ ಕ್ಯಾಪ್ಟನ್ ಆಗಿಲ್ಲ. ಆ ಒಂದು ವಿಚಾರದಲ್ಲಿ ರಘು ಅವರು ಅದರ ಪ್ರಕಾರ ಚೆನ್ನಾಗಿ ಆಟನ ಮುಂದುವರ್ಸ್ಕೊಂಡು ಹೋದ್ರೆ ಕಾವ್ಯ ಅವರಿಗೆ ಚಾನ್ಸ್ ಇದೆ. ಈ ಹೆಸರು ಟಾಪ್ 5 ಇರ್ತಾರೆ ಅನ್ಸುತ್ತೆ. ಓಕೆ, ಈಗೇನು ಅಂತ ಅಂದ್ರೆ ಒಂದು ಗೇಮ್ ವಿಚಾರಕ್ಕೆ ಬಂತು ಅಂತ ಅಂದ್ರೆ ಈಗ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಇಬ್ರನ್ನು ಕ್ಯಾಪ್ಟನ್ ಮಾಡಿದ್ರು. 2 ಟೀಮ್ ಇತ್ತು. ಅಂಥದ್ರಲ್ಲಿ ಆಪೋಸಿಟ್ ಆಗಿ ಇಬ್ರು ಮುಂದಾಳತ್ವವನ್ನು ವಹಿಸಿ ಈಗಾಗಲೇ ಗೇಮ್ ಅನ್ನ ಆಡಿದ್ರು. ಅದರಲ್ಲಿ ಅಶ್ವಿನಿ ಟೀಮ್ ಗೆದ್ದಿದೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು? ಗಿಲ್ಲಿ ಸೋಲಿಕ್ಕೆ ಕಾರಣ ಏನು?
ಒಂದು ಟೀಮ್ ಸೆಲೆಕ್ಷನ್ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಒಂದು ನೀರು ಹಾಕುವಂತ ಮೆಥಡ್ ಏನಿದೆಯಲ್ವಾ, ಸೊ ಹೈಟ್ ಇರೋರಿಗೆ ಒಂಚೂರು ಈಸಿ ಆಗ್ತಾ ಹೋಗುತ್ತೆ. ನೋಡಿ ಜಾನ್ವಿನ ಒಂದ್ ಸ್ವಲ್ಪ ಹೈಟ್ ಇದ್ದಾರೆ, ಆಮೇಲೆ ನಿಶಾ ಗೌಡ ಸ್ವಲ್ಪ ಹೈಟ್ ಇದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ರೆ ಸ್ಪಂದನ ಒಂದ್ ಸ್ವಲ್ಪ ಕುಳ್ಕಿದ್ದಾರೆ, ಆಮೇಲೆ ಕಾವ್ಯನ ಸ್ವಲ್ಪ ಕುಳ್ಕಿದ್ದಾರೆ. ಸೊ ಅಶ್ವಿನಿ ಗೌಡ ಅವ್ರು ಏನ್ ಪ್ಲಾನ್ ಮಾಡಿದ್ರು ಅಂತಂದ್ರೆ, ನೋಡಿ ಇಲ್ಲಿ ಅಭಿನ ಮತ್ತೆ ಧನುನ ಇದು ನೋಡ್ಸಿದ್ರು, ಏನೋ ಟ್ಯಾಂಕ್ ಒರೆಸಿದಾಗ ಸ್ವಲ್ಪ ಅವ್ರು ಹೈಟ್ ಆದ್ರು. ಸೊ ಹೈಟ್ ಆದಾಗ ಇವ್ರಿಗೆ ಎಟ್ತಾ ಇದ್ದಾಗ ಸೊ ತುಂಬಾ ಸಾಹಸ ಪಟ್ಟು ನೀರ್ ಹಾಕಿದ್ರು, ಅಲ್ಲೂ ಫೇಲ್ ಆದ್ರು. ಇಲ್ಲಿ ಹೆಂಗೆ ಅಂತಂದ್ರೆ ಈಸಿಯಾಗಿ ಸ್ವಲ್ಪ ಸೂರಜ್ ಸ್ವಲ್ಪ ಕುಳ್ಳ ಇದ್ರು, ಇವರು ಹೈಟ್ ಬ್ಯಾಲೆನ್ಸ್ ಆಗ್ಲಿಲ್ಲ. ಇವ್ರು ಯಾರು ರಘು ಸ್ವಲ್ಪ ಹೈಟ್ ಇದ್ರು, ಇವರು ಕುಳ್ಳ ಇದ್ದಾಗ ಸೊ ಬ್ಯಾಲೆನ್ಸ್ಡ್ ಆಗಿ ಸಿಗಕ್ಕಾಗ್ಲಿಲ್ಲ. ಇನ್ನೊಂದೇನು ಅಂತಂದ್ರೆ ಇವರು ಒಂದೊಂದು ಬಕೆಟ್ ನೀರ್ನ ಹಂಗೆ ಈಸಿಯಾಗಿ ಸುಟ್ಬಿಟ್ರು ಇಲ್ಲಿಗೆ ಇದ್ರೊಳಗೆ ಡ್ರಮ್ ಒಳಗೆ. ಸೊ ಅವಾಗ ಡ್ರಮ್ ಬೇಗ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅವ್ರಿಗೆ ಒಂದು ಸ್ವಲ್ಪ ತೂಕ ಜಾಸ್ತಿ ಆಯ್ತು. ಸೊ ಅಲ್ಲಿ ಅಶ್ವಿನಿ ಗೌಡ ಟೀಮ್ ಗೆಲ್ತು. ಅಂದ್ರೆ ಅಶ್ವಿನಿ ಗೌಡ ಬಾಯಲ್ಲಿ ಜಾಸ್ತಿ ಅಲ್ಲ, ತಲೆಯಲ್ಲೂ ಒಳ್ಳೆ ಬ್ರಿಲಿಯಂಟ್ ಆಗಿ ಕೆಲಸ ಮಾಡ್ತಾರೆ. ಒಂದು ಒಳ್ಳೆ ಚಾಯ್ಸ್ ಮಾಡಿ ಅವರು ನಿನ್ನೆ ಒಂದು ಮ್ಯಾಚ್ ನ ಗೆಲ್ಲೋದಕ್ಕೆ ಅವರು ಉಸ್ತುವಾರಿ ಸಾಕತ್ತಿತ್ತು. ಅಂದ್ರೆ ತುಂಬಾ ಬುದ್ಧಿವಂತಿಕೆಯಿಂದ ಆಟ ಆಡಿದ್ರು ಅಂತ, ಇದ್ರಲ್ಲಿ ಹೈಟ್ ಮ್ಯಾಟರ್ ಆಯ್ತು ಅಂತ ಹೇಳ್ತಾ ಇದ್ದೀರಾ. ಹೌದು, ನೋಡಿ ನೀವು ಅಲ್ಲೇ ಹೋಲಿಕೆ ಮಾಡಿ, ಸ್ಪಂದನನು ಕುಳ್ಕಿದ್ದಾರೆ, ಆ ಕಾವ್ಯನ ಕುಳ್ಕಿದ್ದಾರೆ. ಅಲ್ಲಿ ಆಪೋನೆಂಟ್ ನೀರ್ ಹಾಕೋ ಟ್ಯಾಂಕ್ ಡ್ರಮ್ ಒಳಗಡೆ ಅವರಿಬ್ರು ಹೈಟ್ ಇದ್ದಾರೆ, ಧನು ಹೈಟ್ ಇದ್ದಾರೆ, ಅಭಿನವ್ ಹೈಟ್ ಇದ್ದಾರೆ. ಸೊ ಅಲ್ಲಿ ಹೈಟ್ ಮ್ಯಾಚ್ ಆದಾಗ ಇವರು ಬಕೆಟ್ ಆಗ್ತಾ ಇರಲಿಲ್ಲ. ಸೊ ಇನ್ನೊಂದೇನು ಅಂದ್ರೆ ರಕ್ಷಿತಾ ಬಗ್ಗೆನೂ ಹೇಳ್ಬೇಕು. ರಕ್ಷಿತಾ ತುಂಬಾ ತಡೆದ್ರು ನೋಡಿ, ಅಲ್ಲಿ ಇದನ್ನ ಬಕೆಟ್ನೇ ಹೊಡೆದಾಕ್ಬಿಟ್ರು, ಆತರ ಒಂದು ಗೇಮ್ ಮಾಡಿದ್ರು. ನೋಡಿ ಅವ್ರ ಸೆಲೆಕ್ಷನ್ ತುಂಬಾನೇ ಸೂಪರ್ ಆಗಿತ್ತು, ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಟೀಮ್ ನ ಅಶ್ವಿನಿ ಗೌಡ ಅಂತ ಹೇಳ್ತಾ ಇದ್ದೀರಾ. ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ನಾವು ನೋಡ್ತಾ ಇದ್ವಿ ಈ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ತುಂಬಾ ಜಗಳ ಆಡ್ತಾ ಇದ್ರು, ಇಬ್ರ ಮಧ್ಯೆ ಈಗಾಗಲೇ ಜಗಳ ಕೂಡ ಆಗಿದೆ. ಇದ್ರಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು? ನನ್ನ ಪ್ರಕಾರ ಹೇಳಕ್ ಬಂದ್ರೆ ಅಲ್ಲಿ ಬಿಗ್ ಬಾಸ್ ಮಂಜು ಅವ್ರು ಏನ್ ಹೇಳ್ತಾರೆ ಅದು ಕರೆಕ್ಟ್ ಇದೆ. ಒಂದ್ ಸ್ವಲ್ಪ ಏನಾಯ್ತಂದ್ರೆ ಅಲ್ಲಿ ಅವ್ರ ಹೈಟ್ ಬ್ಯಾಲೆನ್ಸ್ ಆಗಿಲ್ಲ, ಅವೆಲ್ಲ ಓಕೆ. ಆದ್ರೆ ಎಲ್ಲೊಂದ್ ಕಡೆ ಅಶ್ವಿನಿ ಅವ್ರು ಗೆಲ್ಲೋದಕ್ಕೆ ಮೇನ್ ರೀಸನ್ ಏನ್ ಅನ್ಸ್ತಂದ್ರೆ ನನ್ನ ಪ್ರಕಾರ ಉಸ್ತುವಾರಿ ಸರಿಯಾಗಿಲ್ಲ, ಎರಡು ಕಡೆನೂ ಸರಿಯಾಗಿಲ್ಲ. ಅಲ್ಲಿ ಅಶ್ವಿನಿ ಅವರು ಕೆಲವೊಂದಿಷ್ಟು ಕಡೆ ಅವ್ರ ಉಸ್ತುವಾರಿನ ಸರಿಯಾಗಿ ನಿಭಾಯಿಸಿಲ್ಲ, ಆ ಒಂದ್ ರೀತಿಲೂ ಅವ್ರು ವಿನ್ ಆದ್ರು ಅನ್ಕೊಂತೀನಿ. ಯಾಕಂದ್ರೆ ಅಲ್ಲಿ ಕೆಲವೊಂದಿಷ್ಟು ಆಟನೇ ಸರಿಯಾಗಿ ಫೇರ್ ಆಗಿ ಆಟ ಆಡ್ತಾ ಇರ್ಲಿಲ್ಲ. ಮತ್ತೆ ಆಟದನ್ನ ಏನಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಆಟನೇ ಸರಿಯಾಗಿ ತಿಳ್ಕೊಳ್ಳದೆ ಆಟ ಆಡ್ತಾ ಇದಾರೆ. ಅಲ್ಲಿ ಯಾವ ರೀತಿ ಆಟ ಆಡಿದ್ರು ಅಂದ್ರೆ, ಅಲ್ಲಿ ಬಿಗ್ ಬಾಸ್ ಕೆಲವೊಂದಿಷ್ಟು ಮಧ್ಯದಲ್ಲಿ ಆಟ ನಿಲ್ಸಿ ಅವ್ರಿಗೆ ರೂಲ್ಸ್ ಹೇಳ್ಬೇಕಾಯ್ತು. ಅಂದ್ರೆ ಸರಿಯಾಗಿ ರೂಲ್ಸ್ ನ ಫಾಲೋ ಮಾಡ್ತಿಲ್ಲ, ಆಡ್ತಾ ಇದ್ರು. ಹೌದು, ಅಲ್ಲಿ ಏನಾಗ್ಬಿಡ್ತಂದ್ರೆ ಅಲ್ಲಿ ನೀರ್ ತುಂಬಿಸೋದು ಆಟ ಆಗಿರ್ಲಿಲ್ಲ, ನೀರ್ ಹೊತ್ಕೊಂಡಿರೋದು ಆಟ ಆಗಿರುತ್ತೆ. ಆ ಒಂದ್ ಆಟದಲ್ಲಿ ಇಲ್ಲಿ ಏನಾಗ್ಬಿಡುತ್ತಂದ್ರೆ, ಇಲ್ಲಿ ಧನುಷ್ ಅವರು ಅಲ್ಲಿ ಮತ್ತೆ ಅಭಿ ಅವರು ಒಂದ್ ಸ್ವಲ್ಪ ಏನ್ ಮಾಡ್ತಾರೆ, ಇವ್ರು ಹೇಳಿದ್ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ತುಂಬಾನ ಡ್ರಮ್ ನ ತುಂಬಾ ಬೆಂಡ್ ಮಾಡ್ತಾರೆ. ಸೊ ಅವಾಗ ಇವ್ರು ಕೈಲೆಲ್ಲ ಇಟ್ಕೊಂಡು ಕೈಲೆಲ್ಲ ಮುಟ್ಟಂಗಿಲ್ಲ ಅಂತಾರೆ. ಸೊ ಡ್ರಮ್ ನ ಫೋಲ್ಡ್ ಮಾಡೋಕೆ ಬಿಗ್ ಬಾಸ್ ಹೇಳಿರಲಿಲ್ಲ, ಸ್ಟ್ರೈಟ್ ಆಗಿ ನಿಲ್ಸಕ್ಕೆ ಹೇಳಿದ್ದು. ಸೊ ಅವ್ರು ಅರ್ಧ ಗೇಮ್ ಆಗೋವರೆಗೂ ಡ್ರಮ್ ನ ಫೋಲ್ಡ್ ಮಾಡಿದ್ರು, ಮತ್ತೊಂದ್ಸಲ ನೀರ್ ಚೆಲ್ಬಿಟ್ರು, ಧನು ಟೀಮ್ ನೀರ್ ಚೆಲ್ತು. ಇವ್ರು ಏನ್ ಮಾಡಿದ್ರು, ಇವ್ರು ಫೇರ್ ಆಗಿ ಕೆಲಸ ಮಾಡ್ತಾ ಇದ್ರು. ಸೂರಜ್ ಆಗಿರ್ಬೋದು, ರಘು ಆಗಿರ್ಬೋದು, ಅವ್ರು ಏನು ಚೆಲ್ಲಿಲ್ಲ. ಬಿಗ್ ಬಾಸ್ ಏನ್ ಹೇಳಿದಾರೆ ಅಂದ್ರೆ ಡ್ರಮ್ ಸ್ಟ್ರೈಟ್ ಇರಬೇಕು, ಅದಕ್ಕೆ ನೀರ್ ತಂದು ಹಾಕಬೇಕು ಅಂತ ಬಿಗ್ ಬಾಸ್ ಹೇಳಿದ್ರು. ಅವ್ರು ಬಿಗ್ ಬಾಸ್ ಆರ್ಡರ್ ಮಾಡೋವರೆಗೂ ಡ್ರಮ್ ನ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ ಅಲ್ಲಿ ಎಷ್ಟು ಖತರ್ನಾಕ್ ಆಟ ಆಡಿದ್ದಾರೆ ಅಂತಂದ್ರೆ, ಅದು ನನಗೆ ಯಾಕೋ ಇಷ್ಟ ಅನಿಸಿಲ್ಲ. ಆಮೇಲೆ ಅವ್ರು ಬಿಗ್ ಬಾಸ್ ಇಲ್ಲ ಈ ತರ ಇಟ್ಕೊಳಕಿಲ್ಲ, ನೀವು ರೂಲ್ಸ್ ನ ಬ್ರೇಕ್ ಮಾಡ್ತಾ ಇದ್ದೀರಾ, ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ ಅಂದಾಗ ಆಮೇಲೆ ಸ್ಟ್ರೈಟ್ ಆಗಿ ಇಟ್ಕೊಂಡು ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಜಾನ್ವಿಗೂ ಈಸಿ ಆಗುತ್ತೆ, ರಿಷಿ ಗೌಡಗೂ ಈಸಿ ಆಗುತ್ತೆ. ಆವಾಗ ಈಸಿಯಾಗಿ ನೀರ್ ಹಾಕ್ತಾ ಹೋಗ್ತಾರೆ ಅವ್ರಿಬ್ರಿಗೆ. ಅದ್ರಲ್ಲಿ ಸ್ವಲ್ಪ ತುಂಬಿರೋದ್ರಿಂದ ಇವ್ರಿನ್ನೂ ಸ್ವಲ್ಪ ತುಂಬಿಸಿ ಭಾರ ಮಾಡಿ ಅಲ್ಲಿ ಮತ್ತೊಂದು ಏನಾಗುತ್ತೆ ಅಂದ್ರೆ, ಜಾನ್ವಿ ಅವ್ರದ್ದು ಮತ್ತೆ ರಾಶಿಕಾ ನಡುವೆ ಸುಮಾರಷ್ಟು ಜಗಳ ಆಗುತ್ತೆ. ಅದು ಎಲ್ಲ ಅಂದ್ರೆ ಅಲ್ಲಿ ಉಸ್ತುವಾರಿದೆ ಫಾಲ್ಟ್ ಆಗುತ್ತೆ. ಎಲ್ಲಿ ಅವ್ರು ಅಶ್ವಿನಿ ಅವರಿಗೆ ಒಂದು ಅವಕಾಶ ಕೊಟ್ಟಿರ್ತಾರೆ, ಅಲ್ಲಿ ನೀವನ್ನ ಉಸ್ತುವಾರಿ ಮಾಡ್ಬೇಕಂದಾಗ ಅವ್ರ ಆಟ ಯಾವ ರೀತಿ ಆಡ್ತಿದಾರೆ ಅದನ್ನ ನೋಡ್ಬೇಕಿತ್ತು. ಅಲ್ಲಿ ಜಾನ್ವಿ ಅವರು ನಿರಂತರವಾಗಿ ಏನಂತಂದ್ರೆ ರಾಶಿಕಾ ಜೊತೆ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅವ್ರ ಹತ್ರ ಏನ್ ಹೇಳೋದಾಗಿರ್ಲಿ, ಅವ್ರಿಗೆ ಒಂದು ಅಸ್ತ್ರ ಕೊಟ್ಟಿರ್ತಾರೆ, ಅಂದ್ರೆ ಏನು ಒಂದು ಶೀಲ್ಡ್ ತರ ಕೊಟ್ಟು ಅದನ್ನ ಅವರು ಅಟ್ಯಾಕ್ ಮಾಡ್ಬೋದು ಅಥವಾ ಅವರನ್ನ ನಿಲ್ಸ್ಬೋದು, ತಡಿಬಹುದು ಅನ್ನೋ ಒಂದು ಆಟವನ್ನ ಕೊಟ್ಟಿರ್ತಾರೆ. ಆದ್ರೆ ಅಲ್ಲಿ ಜಾನ್ವಿ ಅವರು ಪರ್ಸನಲ್ ಆಗಿ ಹೋಗೋದು ಮತ್ತೆ ಅದನ್ನ ಎಳೆದಾಡೋದು ಮಾಡೋದ್ರಿಂದ ಆಟ ಅನ್ಫೇರ್ ಆಯ್ತು. ಅಂದ್ರೆ ಆಟ ಆಟದ ತರ ಇರ್ಲಿಲ್ಲ, ಪರ್ಸನಲ್ ಆಗಿ ಜಗಳ ಮಾಡ್ಕೊಂಡಿರಲ್ಲ, ಅದನ್ನೇ ಮುಂದುವರಿಸ್ತಾ ಇದ್ರು. ಇಲ್ಲಿ ಫಾಲ್ಟ್ ಆಗಿರೋದು ಅಶ್ವಿನಿ ಅವರಿಂದ. ಅಶ್ವಿನಿ ಅವರ ಉಸ್ತುವಾರಿಯಿಂದನೇ ಮಿಸ್ಟೇಕ್ ಆಗಿರೋದು, ಅದರಿಂದನೇ ಅವ್ರ ಆಟನು ಗೆದ್ರು. ಒಂದು ಮಿಸ್ಟೇಕ್ ಇಂದ ಇಲ್ಲಿ ಅನ್ಫೇರ್ ಆಗುತ್ತೆ. ಉಸ್ತುವಾರಿ ಸರಿ ಇಲ್ಲ ಅಂದ್ರೆ ಅಲ್ಲಿ ಮತ್ತೊಂದು ಟೀಮಿಗೆ ಅನ್ಯಾಯ ಆಗೋದಂತೂ ಕಾಮನ್. ಅದರಿಂದಾನೇ ಗಿಲ್ಲಿ ಅವರು ಒಂದ್ ಸ್ವಲ್ಪ ಸಿಟ್ಟಾಗ್ತಾರೆ. ನಾವು ಗಿಲ್ಲಿ ಅವರನ್ನ ಎಂಟರ್ಟೈನಿಂಗ್ ಆಗಿ ನೋಡಿರ್ತೀವಿ, ಅವ್ರು ಯಾವುದೇ ವಿಷಯನ ಇಷ್ಟು ಸೀರಿಯಸ್ ಆಗಿರೋದನ್ನ ನಾವು ಇದೇ ಫಸ್ಟ್ ಟೈಮ್ ನೋಡಿರೋದು.
ಇಷ್ಟು ದಿನಗಳಲ್ಲಿ 50 ದಿನಗಳಲ್ಲಿ ಆ ಒಂದು ರೀತಿಯಲ್ಲಿ ಗಿಲ್ಲಿ ಅವರು ಒಂದ್ ಸ್ವಲ್ಪ ಅಗ್ರೆಸಿವ್ ಆಗಿರೋದು ಅದ್ರಲ್ಲಿ ಏನ್ ತಪ್ಪಿಲ್ಲ. ಅಶ್ವಿನಿ ಗೌಡ ಅವ್ರದ್ದು ನೋಡ್ತಾ ಇದ್ದೇವೆ ದಿನ ಅವ್ರದ್ದು ಇದೇ ರೀತಿ ಆಗುತ್ತೆ. ಅವ್ರು ಮಾತ್ರ ಯಾರಿಗೂ ಮರ್ಯಾದೆ ಕೊಡಲ್ಲ, ಅವ್ರಿಗೆ ಮಾತ್ರ ಮರ್ಯಾದೆ ಎಕ್ಸ್ಪೆಕ್ಟೇಷನ್ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಎಕ್ಸ್ಪೆಕ್ಟೇಷನ್ ಮಾಡದಿರೋದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅಂದ್ರೆ ನಾನು ಕೊಟ್ಟು ತಗೊಳ್ಳೋದು ಸಂಪ್ರದಾಯ, ಅವ್ರು ಕೊಡದೆ ತಗೊಳ್ಳೋದು ಸಂಪ್ರದಾಯ ಮಾಡ್ಕೋತಿದ್ದಾರೆ. ನೀನ್ ನೀಟಾಗಿ ಮಾತಾಡಲ್ಲ, ರೆಸ್ಪೆಕ್ಟ್ ಕೊಡಲ್ಲ, ರೆಸ್ಪೆಕ್ಟ್ ಇರೋ ಜಾಗದಲ್ಲಿ ನಾನು ಇರಲ್ಲ ಅಂತಾರೆ. ಅದು ಬಿಫೋರ್, ಈಗ ಇದು ಬಿಡಿ, ಬಿಫೋರ್ ತುಂಬಾ ಮಾತಾಡಿದಾರಲ್ವಾ, ವರ್ಡ್ ಯೂಸ್ ಮಾಡಿದ್ದಾರೆ. ಅದಕ್ಕೂ ಮುಂಚೆ ಇನ್ನೊಂದ್ ತರ ಯೂಸ್ ಮಾಡಿದ್ದಾರೆ, ವರ್ಡ್ ಯೂಸ್ ಮಾಡಿದ್ದಾರೆ. ಅವೆಲ್ಲ ವರ್ಡ್ ಯೂಸ್ ಮಾಡಿದಾಗ ಅದೆಲ್ಲ ಅವರಿಗೆಲ್ಲ ಫೇರ್ ಎನಫ್ ಆಗಿದೆ. ಇಲ್ಲಿ ಇದು ಮಾತ್ರ ನಾನ್ ಮಾಡಿದಷ್ಟು ಮೂವಿ ಮಾಡಕ್ಕಾಗಿಲ್ಲ ನಿಮ್ ಕೈಲಿ ಅದೆಲ್ಲ ಹೇಳಿದ್ರು. ಅದೆಷ್ಟು ಸರಿ ಅಶ್ವಿನಿ ಗೌಡಗೆ ಈ ತರ ಮಾತಾಡಿದಾಗ ಈ ಗಿಲ್ಲಿ ಮಾಡೋದು ಏನ್ರಲ್ಲೇನು ಇಲ್ಲ. ಇಲ್ಲಿ ಅವರು ಮಾತಾಡೋದೇನಿಲ್ಲ ನೋಡಿ. ಅವರಿಬ್ರು ಕನ್ವರ್ಸೇಷನ್ ಆಗ್ತೈತೆ, ಜಾನ್ವಿ ಮತ್ತೆ ರಾಶಿಕಾ ಕನ್ವರ್ಸೇಷನ್ ಆಗ್ತೈತೆ, ಗ್ಯಾಪ್ ಅಲ್ಲಿ ರಿಷಾ ಗೌಡ ಹೋಗಿ ನೀರ್ ಹಾಕ್ತಿದ್ದಾರೆ. ಸೊ ಅಲ್ಲಿ ಗೇಮ್ ನ ಪಾಸ್ ಮಾಡ್ಲಿಲ್ಲ, ಸುಮ್ನೆ ಅದು ಕಂಟಿನ್ಯೂ ಆಗ್ತಾ ಇದೆ. ದುರುಪಯೋಗ ಪಡ್ಕೊಂಡು. ಹೌದೌದು, ಖಂಡಿತ. ಮತ್ತೆ ಅಲ್ಲಿ ಮತ್ತೊಂದು ಪದನ ಯೂಸ್ ಮಾಡ್ತಾರೆ, ಯೋಗ್ಯತೆ ಬಗ್ಗೆ ಮಾತಾಡ್ತಾರೆ ಅಶ್ವಿನಿ ಗೌಡ ಅವರು. ಯಾರಿಗೂ ಇಲ್ಲ ಯೋಗ್ಯತೆ ಬಗ್ಗೆ. ಯಾವ ರೀತಿ ಯೋಗ್ಯತೆ ಇರ್ಬೇಕಂದ್ರೆ ಅಲ್ಲ ಆಟ ಆಡಕ್ಕೆ ಯಾವ ರೀತಿ ಯೋಗ್ಯತೆ ಅನ್ನೋದು ನಮಗೂ ಅರ್ಥ ಆಗ್ಬೇಕಲ್ಲ. ಈಗ ನಾವು ನೋಡೋರಿಗೂ ಅನ್ಸುತ್ತೆ ನಾವ್ ಏನ್ ಯೋಗ್ಯತೆ ನಾವು ನೋಡ್ಬೇಕು ಅನ್ನೋದು ಒಂದು ಕ್ವಶನ್ ಮೂಡುತ್ತೆ ಅಲ್ಲಿ. ಯಾಕಂದ್ರೆ ಪದೇ ಆ ವರ್ಡ್ ಅನ್ನ ಯೂಸ್ ಮಾಡೋದು ಸರಿಯಲ್ಲ, ನೋಡೋರಿಗೂ ಸರಿ ಕಾಣಿಸಲ್ಲ. ಅಂದ್ರೆ ಏನಪ್ಪ ಯೋಗ್ಯತೆ ಅಂದ್ರೆ ಇವ್ರಿಗೆ ಬೇಕಾಗಿರೋ ಯೋಗ್ಯತೆ ಯಾವ ರೀತಿ ಅಂದ್ರೆ ಅಲ್ಲಿ ಅಂದ್ರೆ ನೀವು ಮೇಲೆ ಕೇಳು ಅಂತ ನೀವು ನೋಡ್ತಾ ಇದ್ದೀರೋ, ಅಥವಾ ಗಿಲ್ಲಿ ಅವರು ಅಷ್ಟ ಅವ್ರಿಗೆ ಏನ್ ಹೇಳ್ತಾ ಇದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ಬೇಕಲ್ಲ. ಯೋಗ್ಯತೆ ಅಂತ ಹೇಳಿ ಬಿಡ್ತಾ ಇದಾರೆ, ಯೋಗ್ಯತೆ ಅರ್ಥ ಏನು ನಮ್ಗೆ ಅದನ್ನ ಹೇಳ್ಬೇಕಲ್ಲ. ಅದು ಈ ವಾರದ ಕಥೆಯಲ್ಲಿ ನಮ್ಗೆ ಗೊತ್ತಾಗ್ಬೇಕು. ಅಂದ್ರೆ ಯೋಗ್ಯತೆ ಅಂತ ಇವ್ರು ಪದೇ ಯೂಸ್ ಮಾಡ್ತಾರೆ. ಅಂದ್ರೆ ನಿರಂತರವಾಗಿ ಒಬ್ಬರನ್ನ ಯೋಗ್ಯತೆ ಮೇಲೆ ಕ್ವಶನ್ ಮಾಡೋದು ಸರಿಯಲ್ಲ. ಏನ್ ಮಾಡ್ಕೊಂಡಿದ್ದಾರೆ ಅಶ್ವಿನಿ ಗೌಡ ಅವರು ಅಂತಂದ್ರೆ, ಬಿಗ್ ಬಾಸ್ ಅಲ್ಲಿ ನಾನು ಹೆಂಗಾದ್ರೂ ಆಗಿ ಸರ್ವೈವ್ ಆಗೇ ಆಗ್ತೀನಿ, ಟಾಪ್ 5 ಅಲ್ಲಿ ಬಂದೇ ಬರ್ತೀನಿ, ನನ್ನ ಉಳಿಸ್ತಾರೆ. ಸುದೀಪ್ ಸರ್ ಆಗಿರ್ಬೋದು, ಬಿಗ್ ಬಾಸ್ ಆಗಿರ್ಬೋದು, ಜನ ಆಗಿರ್ಬೋದು ಉಳಿಸ್ತಾರೆ ಅನ್ನೋ ಒಂದು ಏನಂತಾರಲ್ಲ ಧೈರ್ಯದ ಮೇಲೆ ಇದಾರೆ. ಸೊ ಯಾಕಂದ್ರೆ ಅವ್ರ ಮಾತೆ ಮುಳ್ಳಾಗ್ಬೋದು ಮುಂದಕ್ಕೆ, ಗೊತ್ತಿಲ್ಲ. ಯಾಕಂದ್ರೆ ತುಂಬಾ ಜನ ಹಿಂದ್ಗಡೆ ನೋಡ್ತಾ ಹೋದ್ರೆ, ಬಿಗ್ ಬಾಸ್ ನೋಡ್ತಾ ಹೋದ್ರೆ ತುಂಬಾ ಜನ ಕಾಮೆಂಟ್ ಮಾಡೋದ್ರಿಂದ ಹೇಳ್ಬೋದು, ಮುಂದ್ ಬರೇ ಬಾಯಿ ಬಡ್ಕಿತನ, ಅದು ಇದು ಆಳು ಮೂಳು ಅಂತ ಮಾತಾಡ್ತಾರೆ. ಸೊ ಅದೆಲ್ಲ ಇಟ್ಟು ಆನೆಸ್ಟ್ ಆಗಿ ಪ್ರಾಮಾಣಿಕತೆಯಾಗಿ ಕೆಲಸ ಮಾಡಿ ಆಟ ಆಡಿದ್ರೆ ಅವ್ರಂತ ವ್ಯಕ್ತಿ ಯಾರು ಇಲ್ಲ. ಅವರು ಬಾಯಿಗೂ ಬಾಯಿ ಕೊಟ್ರೆ ಯಾರಾದ್ರೂ ಬಾಯಿ ಕೊಡ್ತಾರೆ, ಯಾಕಂದ್ರೆ ಮರಕ್ಕಿಂತ ಮರ ದೊಡ್ಡದಿರುತ್ತೆ. ಸೊ ಅವರು ಆ ತರ ಮಾತಾಡೋದು ತಪ್ಪು ಅಂತ ನಾನು ಹೇಳ್ತೀನಿ. ಓಕೆ, ಈಗ ಏನು ಅಂತ ಅಂದರೆ ನಾವು 11 ಸೀಸನ್ನ ನೋಡ್ಕೊಂಡು ಬಂದಿದ್ದೀವಿ. ಇದು 12ನೇ ಸೀಸನ್ನು. ಈ 11 ಸೀಸನ್ಗಳಿಗೆ ಮತ್ತು ಈ 12ನೇ ಸೀಸನ್ಗೆ ಕಂಪೇರ್ ಮಾಡಿದರೆ ಯಾರು ಬೆಸ್ಟ್ ಅಂತ ಹೇಳ್ತೀರಾ? ಈ ಸೀಸನಲ್ಲಿ ಯಾರು ಬೆಸ್ಟ್ ಅಂತ ಹೇಳ್ತೀರಾ? ನನ್ನ ಪ್ರಕಾರ ಗಿಲ್ಲಿ ಬೆಸ್ಟ್ ಅಂತ ಹೇಳ್ತೀನಿ. ಆಮೇಲೆ ಕಾವ್ಯ ಅಂತ ಹೇಳ್ತೀನಿ. ಅದಾದ್ಮೇಲೆ ರಘು ಅವ್ರನ್ನ ನಾವು ಹೊರಗಡೆ ಆಫಲ್ಲಿ ನೋಡಿದಾಗ, ಈ ಜಿಮ್ ಅಂತ ಫಿಲಮ್ಗಳಂತ ನೋಡಿದಾಗ ಅವರಷ್ಟು ಹಾರ್ಡ್ ಕೋರ್ ಯಾರು ಇಲ್ಲ. ಯಾಕಂದ್ರೆ ಹಾರ್ಡ್ ಆಗಿ ಇರೋಂಥ ವ್ಯಕ್ತಿ ಅಲ್ಲಿ ಶಾಂತವಾಗಿ ಕೂತಿದ್ದಾರೆ ಅಂತಂದ್ರೆ, ಸೊ ಅವ್ರು ನೋಡಿ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಬಿಗ್ ಬಾಸ್ ಮನೆಗೆ. ಯಾಕೆ ಎಲ್ಲರೂ ಅದೇ ತರ ಇದ್ಬಿಟ್ರೆ ಬಿಗ್ ಬಾಸ್ ಒಂಥರ ಹೆಂಗೆ ಅಂತಂದ್ರೆ ಒಂದು ಒಳ್ಳೆ ಕೂಲಾಗಿ ಎಂಟರ್ಟೈನ್ಮೆಂಟ್ ಆಗುತ್ತೆ. ಬಾಯಿ ಜಾಸ್ತಿ ಇರೋದು, ಸೌಂಡ್ ಮಾಡೋದು, ಅಲ್ಲ ಸೌಂಡ್ ಇರಬೇಕು, ಸೌಂಡ್ ಇದ್ರೇನೆ ಎಲ್ಲರೂ ಪ್ರೇಕ್ಷಕರು ನೋಡೋಕ್ಕಾಗೋದು, ನಾವು ನೋಡೋಕ್ಕಾಗೋದು, ನಾವು ಮಾತಾಡೋಕ್ಕಾಗೋದು. ಸೊ ಎಲ್ಲಿ ಸೌಂಡ್ ಮಾಡ್ಬೇಕು ಅಲ್ಲಿ ಸೌಂಡ್ ಮಾಡಲ್ಲ, ಎಲ್ಲಿ ಸೌಂಡ್ ಮಾಡಲ್ಲ ಅಲ್ಲಿ ಸೌಂಡ್ ಮಾಡ್ತಾರೆ. ಅದು ನಮಗೆ ಇರಿಟೇಷನ್ ಅನ್ಸುತ್ತೆ. ಟಾಸ್ಕ್ ಬಗ್ಗೆ ಮಾತಾಡೋದಾದ್ರೆ ಇವತ್ತಿನ ಟಾಸ್ಕ್ ಹೇಗಿತ್ತು? ಟಾಸ್ಕ್ ಅಡ್ಡಿಲ್ಲ. ಒಂದ್ ಸ್ವಲ್ಪ ನಾವ್ ಏನಂದ್ರೆ ಈ ಸೀಸನ್ ಅಲ್ಲಿ ಅದೇ ಟಾಸ್ಕ್ ಅನ್ನೇ ಬಹಳ ಮಿಸ್ ಮಾಡ್ಕೊಂತ ಇದ್ವಿ. ಟಾಸ್ಕ್ ಸರಿಯಾಗಿ ಕೊಡ್ತಾ ಇರ್ಲಿಲ್ಲ, ಬರೀ ಇವ್ರಗಳ ಜಗಳನೇ ಜಾಸ್ತಿ ನೋಡ್ತಾ ಇದ್ವಿ. ಹಿಂದಿನ ಸೀಸನ್ ಗಳೆಲ್ಲ ಹೆಂಗಾಗ್ತಿತ್ತು ಅಂದ್ರೆ ಟಾಸ್ಕ್ ಗಳು ಜಾಸ್ತಿ ಇರ್ತಿದ್ವು. ವಾರದ ಟಾಸ್ಕ್ ಅಂತ ಹೇಳೋದು, ಅಲ್ಲಿ ಸ್ವರ್ಗ ನರಕ ಅಂತ ಬರೋದು, ಮತ್ತೆ ಕಾಡಿಂದ ಒಂದು ಟಾಸ್ಕ್ ಕೊಡೋದು. ಆಲ್ಮೋಸ್ಟ್ ಎಲ್ಲರೂ ಗಾರ್ಡನ್ ಏರಿಯಾದಲ್ಲೇ ಇರ್ತಿದ್ರು, ಎಲ್ಲೂ ಮನೆ ಒಳಗೆ ಇರ್ತಾ ಇರ್ಲಿಲ್ಲ. ಹೌದು, ಈಗ ಅಬ್ಸರ್ವ್ ಮಾಡಿದ್ರೆ ಯಾರು ನೋಡಿದ್ರು ಬೆಡ್ ಮೇಲೆ ಮಲಗಿರ್ತಾರೆ, ಬೆಡ್ ಗೋಚ್ಕೊಂಡಿರ್ತಾರೆ. ಸೊ ನನಗೆ ಯಾಕೋ ಈ ಸೀಸನ್ ಅಲ್ಲಿ ಅದೊಂದನ್ನ ಅವಾಯ್ಡ್ ಮಾಡ್ಬೇಕು ಬಿಗ್ ಬಾಸ್. ಯಾಕಂದ್ರೆ ಯಾವಾಗ್ಲೂ ಅಲ್ಲೋಗಿ ವ್ಯಕ್ತಿತ್ವಗಳನ್ನ ಹೊರಗೆ ತರೋ ಒಂದು ಕೆಪಾಸಿಟಿ ಎಲ್ಲರಿಗೂ ಇರುತ್ತೆ. ಅದನ್ನ ಬಿಟ್ಬಿಟ್ಟು ಏನು ಟಾಸ್ಕ್ ಕೊಡ್ದಂಗೆ ಬರೀ ಸೋಂಬೇರಿಗಳ ತರ ಒಳಗಿಡೋದಾದ್ರೆ ಏನಕ್ಕೆ ಇದು ಮಾಡ್ಬೇಕು? ಅವರೆಲ್ಲ ಆ ತರ ಮಾಡಬಾರ್ದು. ಕೊಡಿ, ಕೆಲಸ ಕೊಡಿ, ಇಲ್ಲಾಂದ್ರೆ ಟಾಸ್ಕ್ ಕೊಡಿ, ಏನಾದ್ರೂ ಒಂದು ಡೈಲಿ ಅಟೆನ್ಷನ್ ಆಗಿರ್ಬೇಕು, ಆ ತರ ಒಂದು ಟಾಸ್ಕ್ ಕೊಡ್ಬೇಕು ಬಿಗ್ ಬಾಸ್. ಸೊ ಅದು ಒಳ್ಳೇದು, ಜನಗಳಿಗೆ ನೋಡಕ್ ಒಂಥರ ಇಂಪ್ರೆಸ್ ಆಗಿರುತ್ತೆ. ಯಾವಾಗ್ಲೂ ಮಲಗಿರೋದೇ ನೋಡಿದ್ರೆ ಯಾರನ್ನು ಅಷ್ಟೊಂದು ನೋಡಿ. ಧ್ರುವಂತವರು ಹೆಂಗೆ ಅಂದ್ರೆ ಅಲ್ಲಿ ಇದ್ದು ಇಲ್ದಂಗೆ ಇದ್ದಾರೆ ನೋಡಿ. ನಿನ್ನೆ ಅಶ್ವಿನಿ ಫೇವರ್ ಅಲ್ವಾ, ಅವರೇ ಗೇಮಲ್ಲಿ ಇಲ್ಲ ನೋಡಿ, ಅವರೇ ಗೇಮಲ್ಲಿ ಇಲ್ಲ. ಈ ಕಡೆ ಗಿಲ್ಲಿಗೆ ಮಾಳು ಫೇವರು, ಮಾಳುನೇ ಇಲ್ಲ ಗೇಮಲ್ಲಿ. ಇದು ನನಗೆ ಯಾಕೋ ಸರಿ ಅನಿಸ್ಲಿಲ್ಲ.
ಫ್ಯಾಷನ್ ಶೋ ಬೇರೆ ಮಾಡಿದ್ರು. ಆ ಫ್ಯಾಷನ್ ಶೋ ಹೆಣ್ಮಕ್ಳು ಫ್ಯಾಷನ್ ಶೋ ಮಾಡಿದಂಥ ಸಂದರ್ಭದಲ್ಲಿ ರಿಷಾ ಅವರಿಗೆ ವಿನ್ನರ್ ಪಟ್ಟನ ಕೊಟ್ರು. ಅಂದ್ರೆ ಬೇರೆ ಬೇರೆ ಹುಡುಗಿರು ಚೆನ್ನಾಗಿ ಕಾಣಿಸ್ತಾ ಇದ್ರು. ನಿಮ್ ಪ್ರಕಾರ ಯಾರಿಗೆ ಕೊಡ್ಬೇಕಿತ್ತು ವಿನ್ನರ್ ಪಟ್ಟನ? ನನ್ನ ಪ್ರಕಾರ ನನ್ಗಲ್ಲಿ ಚೆನ್ನಾಗಿ ಆ ಒಂದು ಇದನ್ನ ಬಳಸ್ಕೊಂಡವ್ರು ರಕ್ಷಿತ್ ಅವರು. ನನ್ಗೆ ಎಲ್ಲೊಂದ್ ಕಡೆ ಹೌದು, ರಕ್ಷಿತಾ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು. ಹೌದು, ನನ್ಗೆ ರಕ್ಷಿತ್ ಅವರು, ರಿಷಾ ಅವರು ಚೆನ್ನಾಗಿ ಮಾಡಿದ್ರು ಪರ್ಫಾರ್ಮೆನ್ಸ್ ಬಗ್ಗೆ. ಅವ್ರು ಯಾಕಂದ್ರೆ ಅದೇ ಒಂದು ಫೀಲ್ಡ್ ಇಂದ ಬಂದಿರ್ತಾರೆ ಅನ್ಕೊಂತೀನಿ. ಯಾಕಂದ್ರೆ ಅವರು ಇದೇ ಒಂದು ಅವರು ಹೇಳ್ತಾರೆ ಇದು ನಂದು 2ನೇ ವಿನ್ನರ್ ಅಂತ. ಆದ್ರೆ ರಕ್ಷಿತ್ ಅವರು ಚೆನ್ನಾಗಿ ಇದ್ ಮಾಡಿದ್ರು. ನಮ್ದು ಕಲ್ಚರ್ ಅದಲ್ವಾ, ಸೀರೆಯಲ್ಲಿ ಚೆನ್ನಾಗಿತ್ತು, ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದ್ರು ರಕ್ಷಿತ್ ಅವರು. ನಾನು ರಾಶಿಕಾಗೆ ವೋಟ್ ಮಾಡ್ತೀನಿ. ಯಾಕೆ ಗೊತ್ತಾ? ಇಲ್ಲ ಹೌದು, ನಿನ್ನೆ ಹಿಂಗಾಯ್ತು ಅಂತಂದ್ರೆ ರಕ್ಷಿತಾ ಸ್ವಲ್ಪ ಚೆನ್ನಾಗಿ ಒಂದೊಳ್ಳೆ ಮೂಮೆಂಟ್ ಮಾಡಿದ್ರು, ಓಕೆ. ಅದಾದ್ಮೇಲೆ ಬಂದ್ರು ಯಾರು, ರಿಷಾ ಗೌಡ. ಅದಾದ್ಮೇಲೆ ಬಂದಿದ್ದು ರಾಶಿಕಾ ಅದು ಒಂದು ಮೂಮೆಂಟ್ ಚೆನ್ನಾಗಿತ್ತು, ಅವ್ರ ನಡವಳಿಕೆನೂ ಚೆನ್ನಾಗಿತ್ತು, ಅವ್ರ ಡ್ರೆಸ್ ಕೋಡು ಸೂಪರ್ ಆಗಿತ್ತು. ನಾನು ಅನ್ಕೊಂಡೆ ಅಲ್ಲಿ ಗೆಲ್ಬೋದು, ರಾಶಿಕಾ ಗೆಲ್ಬೋದು ಅಂತ. ಸೊ ಅಲ್ಲಿ ನಾನು ಅನ್ಕೊಂಡೆ ಮಿಸ್ ಹೊಡಿತು ಅನ್ನೋದಕ್ಕಿಂತ ಅಟೆನ್ಷನ್ ಆಗಿದ್ದು ರಿಷಾ ಗೌಡ ಡ್ರೆಸ್ ಕೋಡ್. ಯಾಕಂದ್ರೆ ನಮ್ಮ ಸಾಂಪ್ರದಾಯಿಕ ಉಡುಗೆಗಿಂತ ಈ ಟ್ರೆಂಡ್ ಅಲ್ಲಿರೋದು ಟ್ರೆಡಿಷನ್ ಅಲ್ವಾ. ಸೊ ಹಂಗಾಗಿ ರಿಷಾ ಗೌಡಗೆ ಕೊಟ್ಟದ್ರಲ್ಲಿ ಏನು ನನಗೇನೋ ಮೋಸ ಅನ್ಸಲಿಲ್ಲ. ಓಕೆ, ಈಗ ಏನು ಅಂತಂದರೆ ನಾಮಿನೇಷನ್ ವಿಚಾರಕ್ಕೆ ಬಂದರೆ ಎಲ್ಲರೂ ಕೂಡ ಅಭಿಷೇಕ್ನ ನಾಮಿನೇಷನ್ ಮಾಡಿದರು. ಕೆಲವೊಂದಷ್ಟು ಜನ ಅಭಿಷೇಕ್ನ ಮಾಡಿದರು. ಜೊತೆಗೆ ಅಭಿಷೇಕ್ ಎಲ್ಲೋ ಒಂದು ಕಡೆ ಸೇಫ್ ಸೈಡಲ್ಲಿ ಆಡ್ತಾ ಇದ್ದಾರೆ ಅಂತ ಎಲ್ಲ ಹೇಳ್ತಾ ಇದ್ರು. ಇದ್ರ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಒಪಿನಿಯನ್ ಏನಿದ್ರಲ್ಲಿ? ಹೌದು, 14 ಜನದಲ್ಲಿ 6 ಜನ ಅಭಿಷೇಕ್ನ ನಾಮಿನೇಟ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಅವ್ರು ಕಳೆದ ಫಸ್ಟ್ ವಾರದಿಂದ ಇಲ್ಲಿ ತನಕನು ಎಲ್ಲ ಯಾವ್ದಾದ್ರೂ ಒಂದು ವಿಷಯದಲ್ಲಿ ಟಾಕ್ ಆಗಿದ್ದಾರೆ. ಯಾವ ವಿಷಯದಲ್ಲಿ? ಗೇಮ್ ಆಡೋ ವಿಷಯದಲ್ಲ, ಸೇಫ್ ಆಗಿ, ನೀವು ಹೇಳಿದ್ರಿ ಸೇಫ್ ಆಗಿರೋ ವಿಷಯದಲ್ಲಿ ಅದರಿಂದ ಇಡ್ಬೋದು. ಗೇಮು ಅಂತ ಬಂದಾಗ ಮತ್ತೆ ಸ್ಟ್ಯಾಂಡ್ ಅಂತ ಬಂದಾಗ ಎಲ್ಲೂ ತಗೊಳ್ತಾ ಇಲ್ಲ, ಯಾರ ಜೊತೆಗೂ ಬೆರಿತಾ ಇಲ್ಲ ಅನ್ನೋದಕ್ಕಿಂತ ಅವ್ರು ಯಾಕೋ ಗೇಮಲ್ಲಿ ಮತ್ತೆ ಮಾತಾಡೋ ಟೈಮಲ್ಲಿ ಮಾತ್ರ ಇರ್ತಾರೆ, ಬೇರೆ ಕಡೆ ಎಲ್ಲೂ ಇಲ್ಲ. ಈಗ ಇಲ್ಲಿ ನೋಡಿ ಎಲ್ಲರಿಗೂ ಅಶ್ವಿನಿ ಗೌಡದಿಂದ ಹಿಡಿದು ರಕ್ಷಿತಾಯಿಂದ ಹಿಡಿದು ಎಲ್ಲರಿಗೂ ಅಟೆನ್ಷನ್ ಆಗಿರ್ತಾರೆ. ನೋಡಿ ಅವ್ರನ್ನ ನಾಮಿನೇಷನ್ ಮಾಡೋಕ್ಕೂ ಎದುರ್ತಾರೆ. ಯಾಕೆಂದ್ರೆ ಅವ್ರು ಗೆಲ್ತಾರೆ ಬಿಡಪ್ಪ, ಉಳಿಸ್ತಾರೆ ಜನ, ಯಾಕಂದ್ರೆ ಅಷ್ಟು ಫೇವರ್ ಇದೆ ಅಂತ. ನೋಡಿ ಜನ ಅವರು ಹೆಸರಿಂದ ಉಳಿಸಲ್ಲ, ನಾವು ಮಾಡೋ ಆಕ್ಟಿವಿಟಿಯಿಂದನೂ ಉಳಿಸ್ತಾರೆ. ನಾವು ಅಟೆನ್ಷನ್ ಆಗಿದ್ರೆ ಎಲ್ಲರೂ ಉಳಿಸ್ತಾರೆ. ಸೊ ಅವರು ಎಲ್ಲೂ ಕಾಂಟ್ರಿಬ್ಯೂಷನ್ ಕೊಡ್ತಾ ಇಲ್ಲ. ಹೋದ ವಾರ ನೋಡ್ಕೊಂಡ್ರೆ ವಾದಗಳಾದಾಗ ರಕ್ಷಿತಾ ಏನ್ ಮಾಡ್ತಾರೆ, ರಘುನ ಅಲ್ಲಿ ಕಳಿಸ್ಬಿಟ್ಟು ಅಭಿನ ಸೇವ್ ಮಾಡ್ತಾರೆ. ಸೊ ಅಲ್ಲಿ ರಘು ಹೋದ್ರು, ನಾಮಿನೇಟ್ ಆದ್ರು, ಅಭಿ ಸೇಫ್ ಆದ್ರು. ಈ ವಾರ ನನ್ನ ಪ್ರಕಾರ ಏನಾದ್ರೂ ನಾಮಿನೇಷನ್ ಅಂತ ಬಂದಾಗ ನಾವು ಹೊರಗಡೆ ಏನಾದ್ರು ಹೋಗುವಂತ ವ್ಯಕ್ತಿಗಳಲ್ಲಿ ಇಬ್ಬರಂತೂ ಕನ್ಫರ್ಮ್ ಇರ್ತಾರೆ, ಇಬ್ಬರಲ್ಲೂ ಒಬ್ರಂತೂ ಕನ್ಫರ್ಮ್ ಇರ್ತಾರೆ. ಇಲ್ಲ ಧ್ರುವ ಅಂತ ಇರ್ತಾರೆ, ಇಲ್ಲ ಅಭಿ ಇರ್ತಾರೆ ಕನ್ಫರ್ಮ್. ಈಗ ಹೇಳ್ತೇನೆ ಅಂದ್ರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕೆಲವೊಂದಷ್ಟು ಜನರನ್ನ ಈಗಾಗಲೇ ನಾಮಿನೇಷನ್ ಮಾಡಿದ್ದಾರೆ, ಅಶ್ವಿನಿ, ಧ್ರುವಂತ್, ರಾಶಿಕಾ. ನಿಮ್ಮ ಪ್ರಕಾರ ಯಾರಿದ್ರೆ ಬೆಸ್ಟ್, ಯಾರು ಹೋದ್ರೆ ಬೆಸ್ಟ್? ನನ್ನ ಪ್ರಕಾರ ಈ ಸಲನು ರಿಷಾ ಅವ್ರು ಹೋದ್ರೆ ಚೆನ್ನಾಗಿರುತ್ತೆ ಆಟ. ಯಾಕಂದ್ರೆ ಅವ್ರು ಏನಂತ ಹೇಳಿದ್ರೆ ಮೊದ್ಲಿಂದನೂ ಒಂದ್ ಸ್ವಲ್ಪ ಅರೋಗೆಂಟ್ ತರ ಬಂದ್ರು ಆಟದಲ್ಲಿ, ಯಾರ ಮಾತು ಕೇಳಲ್ಲ. ಇವಾಗ ಅವ್ರು ಒಂಥರ ವ್ಯಕ್ತಿತ್ವನ ಬದಲಾಯಿಸ್ಕೊಂತ ಇದಾರೆ. ಯಾಕಂದ್ರೆ ಈಗ ನಾರ್ಮಲ್ ಆಗಿ ಆಟ ಆಡ್ತಿದಾರೆ. ಮೊದ್ಲಿಂದ ಹಿಂದಿನ ಏನು 2 ವಾರ ಇತ್ತಲ್ಲ, ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡೋದಾಗಿರ್ಬೋದು, ಅವ್ರಿಗೊಂದು ವಾರ್ನಿಂಗ್ ಸಹಿತ ಸಿಕ್ಕಿತ್ತು. ಅದ್ರ ನಂತರ ಮತ್ತೆ ಮೊನ್ನೆ ಶನಿವಾರದಲ್ಲೂ ಅವ್ರಿಗೊಂದು ಕ್ಲಾಸ್ ಸಿಕ್ತು ಅಂತ ವಾಂತಿ ವಿಚಾರದಲ್ಲಿ. ಈ ಎಲ್ಲ ಒಂದು ವಿಚಾರದಲ್ಲಿ ಹೌದು ಅವರು ತಪ್ಪನ್ನ ತಿದ್ಕೊಂಡು ನಡೀತಾ ಇದಾರೆ. ಆದ್ರೆ ಇಷ್ಟು ಸಾಕಾಗಲ್ಲ. ಮತ್ತೆ ಅಭಿಷೇಕ್ ಅವರು, ನಾನು ಅದೇ ಹಿಂದಿನ ಈ ವಾರದಲ್ಲೂ ನಾನು ರಕ್ಷಿತಾ ಅವ್ರು ಮಾಡಿರೋದು ಸರಿ ಅಂತಾನೆ ಹೇಳಿದ್ದೆ. ಯಾಕಂದ್ರೆ ಅವ್ರಿಗೊಂದು ಚಾನ್ಸ್ ಸಿಗ್ಬೇಕಿತ್ತು, ಆದ್ರೆ ಆ ಚಾನ್ಸ್ ಅವ್ರಿಗೆ ಸಿಕ್ತು. ಆದ್ರೆ ಆ ಚಾನ್ಸ್ ಅನ್ನ ಅವ್ರು ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ. ಯಾಕಂದ್ರೆ ರಕ್ಷಿತಾ ಅವ್ರ ಪರವಾಗಿ ಅಷ್ಟೊಂದು ಅವ್ರು ಅದನ್ನ ಬಯಸ್ಕೊಂಡ್ರು, ಆಮೇಲೆ ವಾರದ ಕಥೆಯಲ್ಲೂ ಬಯಸ್ಕೊಂಡ್ರು. ಯಾಕಂದ್ರೆ ಅವ್ರದ್ದು ಒಂದು ಮೇನ್ ಉದ್ದೇಶ ಏನಿತ್ತಂದ್ರೆ ಅಭಿಷೇಕ್ ಅವ್ರನ್ನ ಉಳಿಸ್ಕೊಳ್ಳೋದು. ಆ ಉಳಿಸ್ಕೊಂಡ ತಕ್ಷಣನು ಇವರೊಂದು ಆಟ ಸ್ಟಾರ್ಟ್ ಮಾಡಿರ್ಬೇಕಿತ್ತು ಅಭಿಷೇಕ್ ಅವರು. ಯಾಕಂದ್ರೆ ಇಲ್ಲಿವರೆಗೆ ಅವ್ರನ್ನ ಅವ್ರು ಬಚಾವ್ ಮಾಡ್ಕೊಳ್ಳೋದಕ್ಕೆ ಅವ್ರ ಹತ್ರ ಆಟನ ಸ್ಟಾರ್ಟ್ ಮಾಡ್ಕೊಬೇಕಿತ್ತು. ಅಲ್ಲೂ ಅವ್ರ ಆಟನ ಸ್ಟಾರ್ಟ್ ಮಾಡ್ಕೊಂಡೇ ಇಲ್ಲ. ಯಾಕಂದ್ರೆ ಅದನ್ನ ನಮ್ಗೆಲ್ಲ ಗೊತ್ತಾಗತ್ತಂದ್ರೆ, ಈಗ ನಾಮಿನೇಷನ್ ಅಲ್ಲಿ 6 ಜನ ಅವರನ್ನ ನಾಮಿನೇಟ್ ಮಾಡ್ತಾರೆ ಅಂದ್ರೆ ಅವ್ರ ಆಟ ಎಲ್ಲೋ ಒಂದ್ ಕಡೆ ಬೇರೆ ಮನೆಯವರಿಗೂ ಗೊತ್ತಿದೆ ಅವ್ರು ಒಂಥರ ವೀಕ್ ಕಂಟೆಸ್ಟೆಂಟ್ ಅಂತ, ಅದಕ್ಕೆ ಅವರಿಗೆ ನಾಮಿನೇಟ್ ಮಾಡಿದ್ದಾರೆ. ಆ ಒಂದು ವಿಚಾರದಲ್ಲಿ ಅಭಿಷೇಕ್ ಅಥವಾ ರಿಷಾ ಅವರಲ್ಲಿ ಒಂದು ಟಫ್ ಕಾಂಪಿಟೇಷನ್ ಇದೆ ಅನ್ಕೋತೀನಿ. ಈಗ ಮತ್ತೊಂದು ಶಾಕಿಂಗ್ ವಿಚಾರ ಅಂತಂದ್ರೆ ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅಂದ್ರೆ ರಘುವೀರ್ ಅವರು ರಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅಂತ ಅವ್ರು ಮಾಡಿದ್ದು ನಿಜವಾಗ್ಲೂ ಕೂಡ ಯಾರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಏನ್ ಹೇಳ್ತೀರಾ? ಈಗ ನಮ್ ಕನ್ನಡದಲ್ಲಿ ಒಂದು ಗಾದೆ ಇದೆ, ಮುಯಿ ತೀರ್ಸ್ಕೋ ಅಂತ. ಸೊ ಅವ್ರ ಏನ್ ಮಾಡ್ತಾರೆ, ಸೈಲೆಂಟ್ ಇಲ್ಲಿ ಹಂಗೆ ಹೇಳಿದ್ರು ಆಕ್ಚುಲಿ, ಸೈಲೆಂಟ್ ಆಗಿ ಕೂತಿರ್ತಾರೆ ರಘು ಅವರು. ಇವ್ರು ಯಾರೋ ಜಗಳದಲ್ಲಿ, ಇವ್ರು ಯಾರೋ ನಾಮಿನೇಟ್ ಆಗಿರೋ ಟೀಮಲ್ಲಿ ಅವ್ರ ಹೆಸರೇ ಇರಲ್ಲ.
ಯಾರು ಅವ್ರ ಪಾಪ ಅನ್ನೋ ಒಂದು ಲೆವೆಲ್ ಇರ್ತೀವಿ, ಅವರು ತಗೊಂಡಿರಲ್ಲ ಆ ಹೆಸರನ್ನ, ಇವ್ರು ತಗೊಂಡ್ಬಿಟ್ಟು ರಘು ಅವ್ರನ್ನ ನಾಮಿನೇಟ್ ಮಾಡೋಣ, ಅವ್ರು ಕಿಚ್ಚನ್ ಚಪ್ಪಾಳೆ ಸಿಕ್ಬಿಟ್ಟಿದೆ, ಕ್ಯಾಪ್ಟನ್ ಆಗ್ಬಿಟ್ಟಿದ್ದಾರೆ, ಸಾಕು ಅನ್ನೋ ಮಟ್ಟಕ್ಕೆ ಅವರೇ ಡಿಸೈಡ್ ಮಾಡ್ಕೊಂಡಿದ್ದಾರೆ ಇವ್ರನ್ನ ಕಳ್ಸ್ಬಿಡೋಣ ಅನ್ನೋ ಒಂದು ಮಟ್ಟಕ್ಕಿದ್ದಾಗ ಅವರು ವಾಪಸ್ ರಘು ಮಾಡಿದ್ದು ಯಾವುದೇ ತಪ್ಪಿಲ್ಲ. ಯಾಕಂದ್ರೆ ಅವ್ರು ಮಾಡಿದ್ದು ನಂಬಿಕೆ ದ್ರೋಹದ ಕೆಲಸ ನೋಡಿ. ಅವ್ರು ಹೇಳ್ತಾರೆ ಲೈಕ್ ಅವ್ರು ನಾನು ಎಷ್ಟು ತುಂಬಾ ನಂಬಿದ್ದೆ ಈ ಮನೇಲಿ, ಅವ್ರು ನನ್ನ ಸಿಸ್ಟರ್ ತರ ನಾನು ಟ್ರೀಟ್ ಮಾಡಿದ್ದೆ, ಅವ್ರೇ ನನಗೆ ನಾಮಿನೇಟ್ ಮಾಡಿದ್ರು, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಸೊ ಅದಕ್ಕೆ ನಾನು ನಾಮಿನೇಟ್ ಡೈರೆಕ್ಟ್ ಆಗಿ ನನ್ನ ಮನಸ್ಸಿಗೆ ನೋವಾಗಿದೆ, ಅದಕ್ಕೆ ಡೈರೆಕ್ಟ್ ನಾಮಿನೇಟ್ ಮಾಡ್ತಾನೆ. ಅದು ಸರಿಯಾದ ರೀಸನ್ ಕೊಟ್ಟಿದ್ದಾರೆ, ಅದು ಖುಷಿಯಾದ ವಿಚಾರ. ಓಕೆ, ಇನ್ನು ಗಿಲ್ಲಿ ಮತ್ತೆ ಕಾವ್ಯ ವಿಚಾರಕ್ಕೆ ಬಂದರೆ ಪ್ರೇಕ್ಷಕರ ಫೇವ್ರೆಟ್ ಜೋಡಿ ಅಂತಲೇ ಹೇಳಬಹುದು. ಲವ್ ಗಾಸಿಪ್ ಆಗಾಗ ಹರಿದಾಡ್ತಾ ಇತ್ತು. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿಲ್ಲಿ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ, ಅಂಥದ್ದೇನು ಇಲ್ಲ, ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅಂತ. ಏನು ಹೇಳ್ತಿರಿದ್ರು? ಹೌದು, ನಾವು ಅದೇ ಮೊದಲೇ ವಾರದಿಂದಲೂ ನಾವು ಅದೇ ಮಾತಾಡ್ತಿದ್ವಿ. ಯಾಕಂದ್ರೆ ನಾವು ಹಿಂದಿನ ಇದರಿಂದಲೂ ನಾವು ಗಿಲ್ಲಿಯವ್ರನ್ನ ನೋಡ್ಕೊಂಡು ಬರ್ತಾ ಇದ್ದೀವಿ. ಅವ್ರ ಹಿಂದಿನ ರಿಯಾಲಿಟಿ ಶೋದಲ್ಲೂ ಅವ್ರು ಹೇಗಿದ್ರು, ಅವ್ರು ಯಾವ ರೀತಿ ಆಟ ಆಡ್ತಾರೆ ಅಂತ. ಅವ್ರದ್ದು ಏನಂದ್ರೆ ಅವ್ರ ಮೇನ್ ಸೋರ್ಸೇ ಅವ್ದು ಎಂಟರ್ಟೈನಿಂಗ್ ಮೇನ್ ಸೋರ್ಸೇ ಅವ್ದು ಇದು ಫ್ಲರ್ಟ್ ಮಾಡ್ಕೊಂಡು ಹೋಗಿರೋದು, ಅಥವಾ ಅವ್ರ ಹಿಂದಿನ 2 ಸೀಸನ್ ಅಲ್ಲೂ ಅದೇ ರೀತಿ ಮಾಡ್ತಾರೆ. ಅದರಲ್ಲಿ ಒಂದು ರೆಸ್ಪೆಕ್ಟ್, ಮ್ಯೂಚುವಲ್ ರೆಸ್ಪೆಕ್ಟ್ ಇರುತ್ತೆ. ಅಂದ್ರೆ ಏನ್ ತೀರಾ ಅವರು ಯಾವ್ರನ್ನ ಸರಿಯಾಗಿ ಅಂದ್ರೆ ಡಿಸ್ರೆಸ್ಪೆಕ್ಟ್ ಕೊಡೋದಾಗಿರ್ಲಿ, ಅವರನ್ನ ತೀರಾ ಅವರಿಗೆ ಟಾರ್ಚರ್ ಕೊಡೋ ರೀತಿಯಲ್ಲಿ ಇರ್ಲಿಲ್ಲ. ಇಲ್ಲೂ ಅದೇ ರೀತಿ ಇತ್ತು. ಅವ್ರಂತರ ಏನೋ ಫನ್ ತರ ಮಾಡ್ಕೊಂಡು ಹೋಗ್ತಿದ್ರು. ಅಲ್ಲಿ ಕಾವ್ಯ ಅವರಿಗೂ ಅರ್ಥ ಆಗ್ತಿತ್ತು, ಇಲ್ಲಿ ಗಿಲ್ಲಿ ಅವರಿಗೂ ಗೊತ್ತಿತ್ತು. ಕಾವ್ಯ ಅವರೇ ಒಂದ್ ಕಡೆ ಹೇಳ್ತಾರೆ, ನೀನೇನ್ ಗಿಲ್ಲಿ ಏನಂತ ನನಗೆ ಗೊತ್ತಿದೆ, ನಾನೇನಂತ ಗಿಲ್ಲಿ ಅವ್ರಿಗೆ ಗೊತ್ತಿದೆ. ಆ ರೀತಿಯಲ್ಲಿ ಮಾತೆಲ್ಲ ಬರ್ತಾ ಇತ್ತು. ಆದ್ರೆ ನಿರಂತರವಾಗಿ ಮನೆಯವರು ಕಾವ್ಯ ಗಿಲ್ಲಿ ಅಂತ ಏನ್ ನಿರಂತರವಾಗಿ ಹೇಳ್ತಾ ಬರ್ತಾರಲ್ಲ ಕಾವ್ಯ, ಆ ಒಂದು ಇದರಲ್ಲಿ ಕಳೆದ ವಾರ ಅವರೊಂದು ಡಿಸಿಷನ್ಗೆ ಬರ್ತಾರೆ, ನಾವಿಬ್ರು ನೀನ್ ಹೇಗೆ ನನಗೆ ಕಾವು ಅಂತ ರೇಗಿಸ್ಬೇಡ ಅಂತ ಒಂದು ಡಿಸಿಷನ್ ಅಲ್ಲಿ ಬರ್ತಾರೆ. ಆದ್ರೆ ನಿನ್ನೆ ಏನಾಯ್ತಂದ್ರೆ ಅಲ್ಲಿ ಸ್ಪಂದನ್ ಅವರು ಮತ್ತೊಂದು ಟಾಪಿಕ್ ಎತ್ತುತ್ತಾರೆ, ಈ ರೀತಿ ಆಗ್ಬೋದು ಅಂತ ಹೇಳಿದಾಗ ಕಾವ್ಯ ಅವರು ಎಲ್ಲೋ ಒಂದ್ ಕಡೆ ಅವರು ಒಂದ್ ಸ್ವಲ್ಪ ಕ್ಲಿಯಾರಿಟಿ ತಗೊಳಕ್ ಹೋಗಿ ಈ ರೀತಿ ಮಾತಾಡಿದ್ರು. ನೋಡು ಗಿಲ್ಲಿ ಮತ್ತೆ ಕಾವ್ಯ ಫ್ಯಾನ್ಸಿಗೆ ಅದೆಲ್ಲೋ ಒಂದ್ ಕಡೆ ನಿರಾಸೆ ಮೂಡಿದಂತ ಬೇಜಾರಾಗಿದೆ. ಯಾಕಂದ್ರೆ ನಾವು ಈಗ ಗಿಲ್ಲಿ ಮತ್ತೆ ಕಾವ್ಯ ಫ್ಯಾನ್ಸಿಗೆ ಏನಂದ್ರೆ ಅವ್ರಿಬ್ರು ಒಟ್ಟಿಗೆ ಕಾಣಿಸ್ಕೊಳ್ಬೇಕು ಸ್ಕ್ರೀನ್ ಅಲ್ಲಿ. ನಾವು ನೋಡ್ತಾ ಇದೀವಿ ಅವ್ರು ಎಲ್ಲೂ ಅಷ್ಟೊಂದು ಕಾಣಿಸ್ಕೊಂಡಿಲ್ಲ. ಅಂದ್ರೆ ನಮ್ಗೇನ್ ಕಾಣುತ್ತೆ ಅಂದ್ರೆ ಗಿಲ್ಲಿ ಅವರು ಕಾವ್ಯ ಅವರನ್ನ ರೇಗಿಸ್ತಾ ಇದ್ದಾರೆ ಅಷ್ಟೇ ನಮ್ಗೆ ಗೊತ್ತಾಗ್ತಾ ಇರೋದು. ಅಲ್ಲಿ ಅವ್ರ ಹತ್ರ ಕುತ್ಕೊಂಡು ಮಾತಾಡೋದಾಗಿರ್ಲಿ, ಅಥವಾ ಟೀಮ್ ಅಂತ ಬಂದಾಗ ಅವ್ರಿಬ್ರನ್ನೊಬ್ರು ಸಪೋರ್ಟ್ ಮಾಡೋದು, ಅದನ್ನ ನಾವು ಜಾಸ್ತಿ ನೋಡಿಲ್ಲ. ಒಂದು ಚೆನ್ನಾಗಿ ಇರೋ ಆಟನ ಇಬ್ರಲ್ಲೂ ಬರ್ತಾ ಇತ್ತು. ಆದ್ರೆ ದೂರ ಆಗ್ತಾ ಇರೋ ಮುನ್ಸೂಚನೆ ಕಂಡಿದೆ. ದೂರ ಇಲ್ಲ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೇನೆ. ದೂರ ಆಗೋ ಸೂಚನೆ ಇಲ್ಲ. ಯಾಕೆಂದ್ರೆ ಒಳ್ಳೆ ಫ್ರೆಂಡ್ಶಿಪ್ ಇದೆ ಅವರಿಬ್ಬರ ಮಧ್ಯೆ. ಒಂದು ಡಿಸ್ಕಷನ್ ಬಂದ್ರೆ, ಈಗ ನಾವೇನ್ ಡಿಸ್ಕಷನ್ ಮಾಡ್ತೀವಿ ಆ ಡಿಸ್ಕಷನ್ ಅಂದ್ರು ನೋಡಿ. ಅವ್ರ ಗಿಲ್ಲಿ ಮನಸ್ಸಲ್ಲಿ ಒಂದು ಪಾಯಿಂಟು ಲವ್ ಬಗ್ಗೆ ಏನು ಗಾಸಿಪೇ ಇಲ್ಲ. ಏನ್ ಮಾತಾಡ್ಬೇಕು ಮಾತಾಡ್ತಾರೆ. ಅದ್ ಬಿಟ್ರೆ ಕಾವ್ಯ ಮನಸ್ಸಲ್ಲಿ ಏನೋ ಓಡ್ತಾ ಇದ್ದಾನೆ, ಎಲ್ಲರೂ ಇದ್ ಮಾಡ್ತೀನ, ಅವ್ರೇನೋ ರಾಂಗ್ ಆಗಿ ತಿಳ್ಕೊಂಡಿದಾರ, ಅದನ್ನ ಕ್ಲಾರಿಟಿ ತಗೊಂಡ್ರೆ. ನಿನ್ನೆ ಅವ್ರು ಹೇಳಿದ್ರು, ನಾನು ಯಾವತ್ತಾದ್ರೂ ನಿನಗೆ ಸೀರಿಯಸ್ ಆಗಿ ಏನಾದ್ರು ಪ್ರಪೋಸ್ ಮಾಡಿದ್ದೀನಾ, ಅದೆಲ್ಲ ಹೇಳಿದಾಗ ಅವರಿಗೆ ಸಮಾಧಾನ ಆಯ್ತು. ಸೊ ಇದು ಫ್ರೆಂಡ್ಶಿಪ್ಪು ಇರೋವರೆಗೂ ಚೆನ್ನಾಗಿರುತ್ತೆ, ಈ ಮನೆಯೊಳಗೆ ಇರೋವರೆಗೂ ಚೆನ್ನಾಗಿರುತ್ತೆ ಅನ್ನೋದು ನಿನ್ನೆ ಕನ್ಫರ್ಮ್ ಆಯ್ತು. ಇನ್ನೊಂದೇನು ಅಂತಂದ್ರೆ, ನೀವು ಸ್ಟ್ಯಾಂಡ್ ತಗೊಂಡಿಲ್ಲ ಅಂತಂದ್ರಿ. ನಿನ್ನೆ ಅಭಿ ಅವರು ಕಾಲಲ್ಲಿ ಬಕೆಟ್ನ ಒದಿತಾರೆ ಗೇಮ್ ಮಾಡುವಾಗ. ಸೊ ಅವಾಗ ಬಂದ್ಬಿಟ್ಟು ವಾಗ್ವಾದಗಳು ತುಂಬಾ ಆಗ್ತವೆ ಗಿಲ್ಲಿಗೂ ಅಭಿಗೂ ಮತ್ತು ಧನುಗೂ. ಅವಾಗ ಕಾವ್ಯ ಅವರು ಸ್ಟ್ಯಾಂಡ್ ಏನು ಅವ್ರ ಆಟ ಅವ್ರು ಆಡ್ತಾರೆ, ನಿಮ್ಮಾಟ ನೀವು ಆಡಿ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಅವಾಗ ಬಾಂಡಿಂಗ್ ಸ್ಟ್ರಾಂಗ್ ಆಯಿತು. ಯಾರಿಗೆ ಕಾವ್ಯಗಾಗಿರ್ಬೋದು, ಗಿಲ್ಲಿಗಾಗಿರ್ಬೋದು. ಸೊ ಎಲ್ಲೋ ಒಂದು ಕಡೆ ಇವ್ರ ಜೋಡಿ ಹಿಂಗೆ ಹೋಗ್ತಾ ಇದ್ರೆ ನೋಡೋರ್ಗು ಒಂಥರ ಖುಷಿ ಅನ್ಸುತ್ತೆ, ನಾವು ಮಾತಾಡೋರ್ಗು ಒಂಥರ ಖುಷಿ ಅನ್ಸುತ್ತೆ. ಡೇ ಒಂದಿಂದನೂ ಕೂಡ ನಾವು ನೋಡ್ತಾ ಇದ್ದೀವಿ ಕಾವ್ಯ ಗಿಲ್ಲಿ ಅಂದರೆ ಇಬ್ಬರು ಲವರ್ಸ್ ಆಗಬೇಕು ಅಂತ ಹೇಳಿ ಪ್ರೇಕ್ಷಕರು ಕೂಡ ತುಂಬ ಆಸೆ ಪಡ್ತಿದ್ದಾರೆ. ಆದರೆ ಈಗ ಗಿಲ್ಲಿ ಹೇಳಿರೋದು ನಿಜವಾಗ್ಲೂ ಎಲ್ರಿಗೂ ಶಾಕಿಂಗ್ ವಿಚಾರ ಅಂತಲೇ ಹೇಳ್ಬೋದು. ಕೊನೆಯದಾಗಿ ಏನು ಹೇಳ್ತೀರಾ? ಕೊನೆಯದಾಗಿ ಎಪಿಸೋಡ್ ಅಲ್ಲಿ ಈಗ ನಾವು ಅದೇ ಪ್ರೋಮೋ ನೋಡಿದ್ವಿ. ಇವತ್ತಿನ ಪ್ರೋಮೋ ಸರ್ ಹೇಳ್ದಂಗೆ, ಮಂಜು ಅವ್ರು ಹೇಳ್ದಂಗೆ ಏನು ರಘು ಅವರು ಸೈಲೆಂಟ್ ಆಗಿದ್ದಾರೆ ಅಂತ ಪ್ರೋಮೋದಲ್ಲಿ ನೋಡಿರ್ತೀವಿ. ಸೈಲೆಂಟ್ ಅಲ್ಲ, ಡಬಲ್ ವೈಲೆಂಟ್ ಆಗಿದ್ದಾರೆ ಇವತ್ತು. ಅಶ್ವಿನಿ ವಿಚಾರ ಎಲ್ಲ ಮಾತಾಡಿದ್ದಾರೆ. ಚೆನ್ನಾಗಿದೆ ಇವತ್ತಿನಂತೂ, ಕುತೂಹಲದಿಂದ ನೋಡ್ಬೋದು. ಅಶ್ವಿನಿ ಅವ್ರದ್ದು ಅದೇ ಇತ್ತಲ್ಲ, ಯಾವಾಗ ಒಂದ್ ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ, ಅದು ಇದು ಅಂತೆಲ್ಲ ಇತ್ತಲ್ಲ. ಇವತ್ತು ಅವ್ರಿಗೆ ಒಂದು ಸರಿಯಾದ ಒಂದು ಪಾಠ ಕಲ್ತಿದ್ದಾರೆ ಅನ್ಕೊಂತೀನಿ. ಚೆನ್ನಾಗಿದೆ ಇವತ್ತಿನ ಎಪಿಸೋಡ್, ಯಾವ ರೀತಿ ಇರುತ್ತೆ ಅಂತ ನೋಡ್ಬೇಕು. ಓಕೆ, ಥ್ಯಾಂಕ್ ಯು ಮಂಜು, ಥ್ಯಾಂಕ್ ಯು ರಘು, ಇಬ್ರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಿಗ್ ಬಾಸ್ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್. ಇನ್ನು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.